ಭಗವಂತ ಪರಮಾತ್ಮ ಈ ಸೃಷ್ಟಿಗೆ ಬಂದು ಈಶ್ವರ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿ ನಮಗೆ ಒಂದು ಪಾಠವನ್ನು ಹೇಳ್ಕೊಡ್ತಾ ಇದ್ದಾರೆ. ಯಾವ ಪಾಠ ಅಂತಂದರೆ ನಾನು ಯಾರು ಅನ್ನೋದನ್ನು ಹೇಳ್ಕೊಡ್ತಾರೆ. ಇವತ್ತು ಪ್ರಪಂಚದಲ್ಲಿ ಮನುಷ್ಯನಿಗೆ ಎಲ್ಲ ಗೊತ್ತು, ಪ್ರತಿಯೊಂದು ಗೊತ್ತು ವಿಚಾರ, ಆದರೆ ನಾನು ಯಾರು ಅನ್ನೋದೇ ವಿಚಾರ ಗೊತ್ತಿಲ್ಲ. ಅದಕ್ಕೆ ಭಗವಂತ ಬಹಳ ಸುಂದರವಾಗಿ ಚಿತ್ರದ ಮೂಲಕ ನಮಗೆ ನಾನು ಯಾರು ಅಂತಕ್ಕಂಥ ವಿಚಾರವನ್ನು ಹೇಳ್ಕೊಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಇದು ರಕ್ತ ಮೂಳೆ ಮಾಂಸದಿಂದ ಮಾಡಲ್ಪಟ್ಟಿರ್ತಕ್ಕಂಥ ಒಂದು ಶರೀರ. ಇದು ಪಂಚತತ್ವಗಳಿಂದ 5 ವಸ್ತುಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥ ಶರೀರ. ಆಕಾಶ, ಗಾಳಿ, ನೀರು, ಬೆಂಕಿ, ಮಣ್ಣು, ಈ 5 ವಸ್ತುಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥ ಈ ಶರೀರ. ಹೇಗೆ ಇಲ್ಲೊಂದು ಕಾರ್ ಇದೆ, ಈ ಕಾರನ್ನು ಎಲ್ಲಿ ತಯಾರು ಮಾಡ್ತಾರೆ ಅಂತಂದರೆ ಫ್ಯಾಕ್ಟ್ರಿಯಲ್ಲಿ ತಯಾರು ಮಾಡ್ತಾರೆ. ಫ್ಯಾಕ್ಟ್ರಿಯಲ್ಲೇನೋ ತಯಾರು ಮಾಡ್ತಾರೆ, ಆದರೆ ಅದನ್ನು ನಡೆಸೋನು ಯಾರಪ್ಪ ಅಂತಂದರೆ ಡ್ರೈವರ್, ಚಾಲಕ ಅಂತ ಹೇಳ್ತಾವೆ ನಾವು. ಚಾಲಕ ಇಲ್ಲ, ಡ್ರೈವರ್ ಇಲ್ಲ ಅಂತಂದರೆ ಈ ಕಾರ್ ಹೋಗಲ್ಲ. ಮತ್ತು ನಾವು ಕಾರ್ ಜೊತೆಲಿ ಮಾತಾಡಲ್ಲ, ಯಾರ ಜೊತೆಲಿ ಮಾತಾಡ್ತೀವಿ ಅಂತಂದರೆ ಡ್ರೈವರ್ ಜೊತೆಲಿ ಮಾತಾಡ್ತೀವಿ ನಾವೆಲ್ಲ. ಹಾಗೆ ಈ ಶರೀರ ಅನ್ನೋದು ಒಂದು ಕಾರು. ಈ ಕಾರ್ ಎಲ್ಲಿ ತಯಾರಾಗುತ್ತೆ ಅಂತಂದರೆ ತಾಯಿ ಗರ್ಭದಲ್ಲಿ ತಯಾರಾಗುತ್ತೆ. ತಾಯಿ ಗರ್ಭನೇ ಇದಕ್ಕೆ ಫ್ಯಾಕ್ಟ್ರಿ. ಹಾಗಾದ್ರೆ ಈ ಒಂದು ಕಾರಿಗೆ ಒಬ್ಬ ಡ್ರೈವರ್ ಇದ್ದಾನೆ. ಅದನ್ನು ಆಧ್ಯಾತ್ಮಿಕ ಭಾಷೆಯಲ್ಲಿ ಏನು ಹೇಳ್ತೀವಿ ಅಂದರೆ ಆತ್ಮ ಅಂತ ಹೇಳ್ತೀವಿ, ಪ್ರಾಣ ಅಂತ ಕರಿತೀವಿ, ಉಸಿರು ಅಂತ ಕರಿತೀವಿ ಅದಕ್ಕೆಲ್ಲ. ಅಂಥ ಒಂದು ಆತ್ಮ ನಾನಾಗಿದ್ದೀನಿ, ಶರೀರ ನಂದಾಗಿದೆ ಅಂತ ಪರಮಾತ್ಮ ನಮಗೆಲ್ಲ ತಿಳುವಳಿಕೆ ಕೊಡ್ತಾರೆ. ಹಾಗೆ ನಾನು ಮತ್ತು ನಂದು ಇದನ್ನು ಬೆಳಗ್ಗೆ ಎಚ್ಚರಾದಾಗಿಂದ ರಾತ್ರಿ ಮಲಗೋ ತನಕ ಸಾವಿರಾರು ಬಾರಿ ಹೇಳ್ತಾ ಇರ್ತೀವಿ, ನಾನು ನಂದು, ನಾನು ನಂದು ಅಂತ ಹೇಳ್ತಾ. ಹಂಗಾರೆ ನಾನು ಯಾರೋ ಆತ್ಮ, ನಂದು ಯಾವುದೋ ಶರೀರ. ಈ ಕೈ ನಂದು ಅಂತ ಹೇಳ್ತೀವಿ, ಕಾಲು ನಂದು ಅಂತ ಹೇಳ್ತೀವಿ, ತಲೆ ನಂದು ಅಂತ ಹೇಳ್ತೀವಿ. ಹಂಗಾರೆ ನಾನು ಯಾರೋ, ನಾನು ಆತ್ಮ ಆಗಿದ್ದೀನಿ. ಹಂಗಾರೆ ಆತ್ಮ ಹೇಗಿದೆ ಅಂತಂದರೆ ಜ್ಯೋತಿ ರೂಪದಲ್ಲಿ ಇದೆ. ಅದಕ್ಕಾಗಿ ಸತ್ತಾಗ ಯಾರಾದರೂ ಸತ್ತೋದ್ರೆ ಅವರ ತಲೆ ಹಿಂಭಾಗದಲ್ಲಿ ದೀಪವನ್ನು ಬೆಳಗಿಸ್ತಾರೆ. ಬಂದಂಥವ್ರಿಗೆಲ್ಲ ದೀಪ ನೋಡ್ಕೊಂಡು ಹೋಗು, ಜ್ಯೋತಿ ನೋಡ್ಕೊಂಡು ಹೋಗು ಅಂತ ಹೇಳ್ತಾರೆ. ಹೆಣ ನೋಡ್ಕೊಂಡು ಹೋಗು, ಶವ ನೋಡ್ಕೊಂಡು ಹೋಗು ಅಂತ ಹೇಳಲ್ಲ. ಯಾಕೆಂದರೆ ಆತ್ಮ ಜ್ಯೋತಿ ಸ್ವರೂಪ ಆಗಿದೆ, ನಿರಾಕಾರಿಯಾಗಿದೆ ಅಂತಕ್ಕಂಥ ವಿಚಾರ. ಹಾಗಾದ್ರೆ ಅಂಥ ಜ್ಯೋತಿ ಸ್ವರೂಪ ಆಗಿರ್ತಕ್ಕಂಥ ಆತ್ಮ ಇದಕ್ಕೆ ಅವಿನಾಶಿ ಅಂತ ಕರೀತಾರೆ. ಇದಕ್ಕೆ ಸಾವಿಲ್ಲ. ಇದಕ್ಕೆ ಖಡ್ಗದಿಂದ ಇದನ್ನು ಕತ್ತರಿಸೋಕ್ಕಾಗಲ್ಲ, ನೀರಿನಿಂದ ನೆನೆಸೋಕ್ಕಾಗಲ್ಲ, ಗಾಳಿಯಿಂದ ಒಣಗಿಸೋಕ್ಕಾಗಲ್ಲ, ಕಣ್ಣಿಂದ ನೋಡೋಕ್ಕಾಗಲ್ಲ, ಬೆಂಕಿಯಿಂದ ಸುಡೋಕ್ಕಾಗಲ್ಲ. ಅಂಥ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಆತ್ಮ ಆಗಿದೆ, ಆತ್ಮ ಜ್ಯೋತಿ. ಆ ಆತ್ಮ ಜ್ಯೋತಿ ಏನಾಗಿದೆ ಅಂತಂದರೆ ಭ್ರೂ ಮಧ್ಯದಲ್ಲಿ, ಭ್ರುಕುಟಿ ಮಧ್ಯದಲ್ಲಿ, ಹಣೆ ಮಧ್ಯದಲ್ಲಿ ಕೂತ್ಕೊಂಡು ಎಲ್ಲ ಕೆಲಸ ಮಾಡುತ್ತೆ. ಉದಾಹರಣೆಗೆ ಈಗ ಈ ಕಾರ್ನಲ್ಲಿ ಡ್ರೈವರ್ ಎಲ್ಲಿ ಕೂತ್ಕೊಳ್ತಾನೆ, ಅವನು ಫ್ರಂಟ್ ಸೀಟ್ನಲ್ಲಿ, ಅದು ಬಲಬದಿಯಲ್ಲಿ ಕೂತ್ಕೊಳ್ತಾನೆ. ಯಾಕೆ ಅಂತಂದರೆ ಅಲ್ಲಿ ಅವನಿಗೆ ಸ್ಟೇರಿಂಗು, ಕ್ಲಚ್ಚು, ಬ್ರೇಕು ನೋಡೋಕ್ಕೆಲ್ಲ ಗ್ಲಾಸ್ ಇದೆ. ಅದೇ ಥರದಲ್ಲಿ ಆತ್ಮ ಅಂತಕ್ಕಂಥದ್ದು ಹಣೆ ಮಧ್ಯದಲ್ಲೇ ಕೂತ್ಕೊಂಡು ಈ ಕಣ್ಣಿನ ಮೂಲಕ, 2 ನೇತ್ರಗಳ ಮೂಲಕ ನೋಡ್ತದೆ. ಕಣ್ಣೇ ನೋಡಲ್ಲ, ಆ ಕಣ್ಣಿನ ಮೂಲಕ ನೋಡೋದು ಯಾವುದು ಅಂತಂದರೆ ಆತ್ಮ. ಕಿವಿ ಮೂಲಕ ಕೇಳಿಸ್ಕೊಳ್ತದೆ ಆತ್ಮ. ಬಾಯಿ ಮೂಲಕ ಮಾತಾಡುವಂಥದ್ದು ಆತ್ಮ. ಆಮೇಲೆ ಕೈಯಿಂದ ಕೆಲಸ ಮಾಡೋದು ಆತ್ಮ, ಕಾಲಿಂದ ನಡೆಯೋದು ಆತ್ಮ, ಪ್ರತಿಯೊಂದು ಮಾಡೋದು ಯಾವುದಪ್ಪ ಅಂದರೆ ಆತ್ಮ. ಹಾಗಾದ್ರೆ ಆತ್ಮ ಈ ಹಣೆ ಮಧ್ಯದಲ್ಲಿ ಇದೆ ಅನ್ನೋದಕ್ಕೆ ಅನೇಕ ಆಧಾರಗಳಿದ್ದಾವೆ. ನಮ್ಮ ಭಾರತೀಯ ಸ್ತ್ರೀಯರೆಲ್ಲ ಏನು ಮಾಡ್ತಾರೆ ಅಂತಂದರೆ ಹಣೆಗೆ ಕುಂಕುಮವನ್ನು ಇಟ್ಕೊಳ್ತಾರೆ. ಕುಂಕುಮ ಗುಂಡಾಗಿ ವೃತ್ತಾಕಾರವಾಗಿ ಇಟ್ಕೊಳ್ತಾರೆ. ಅದರ ಬಣ್ಣ ಯಾವುದಂದರೆ ಕೆಂಪು. ಯಾಕಂದರೆ ಆತ್ಮ ಜ್ಯೋತಿ, ಜ್ಯೋತಿ ಬಣ್ಣ ಯಾವುದಂತಂದರೆ ಕೆಂಪು. ಹಾಗಾಗಿ ಹಣೆಯ ಮಧ್ಯದಲ್ಲಿ ಸ್ತ್ರೀಯರೆಲ್ಲ ಕುಂಕುಮವನ್ನು ಧರಿಸ್ತಾರೆ, ಅಲ್ಲಿ ಆತ್ಮ ಇದೆ ಅಂತ ಸಂಕೇತ. ಎರಡನೇದಾಗಿ ಏನು ಮಾಡ್ತಾರೆ ಅಂತಂದರೆ ಯಾರಾದರೂ ಪ್ರತಿಯೊಬ್ಬರು ಮಿಲನ ಮಾಡಿದಾಗ ನಮಸ್ಕಾರ ಮಾಡ್ತೀವಿ ನಾವೆಲ್ಲ, ದೇವರಿಗೂ ನಮಸ್ಕಾರ ಮಾಡ್ತೀವಿ, ಹಣೆ ಮುಟ್ಟಿ ನಮಸ್ಕಾರ ಮಾಡ್ತೀವಿ ನಾವೆಲ್ಲ. ಈ ಹಣೆ ಯಾಕೆ ಮುಟ್ತೀವಿ ಅಂತಂದರೆ ಈ ಹಣೆಯ ಮಧ್ಯದಲ್ಲಿ ಆತ್ಮ ಇದೆ ಅಂತ. ನಂತರ ಶವಕ್ಕೆ ಏನು ಮಾಡ್ತಾರೆ ಅಂದರೆ ಕೆಲವರೆಲ್ಲ ಸಂಪ್ರದಾಯ ಇದೆ, ಆ ಶವಕ್ಕೆ ನಾಣ್ಯವನ್ನು ಅಂಟಿಸ್ತಾರೆ. 1 ರೂಪಾಯಿ ಅಥವಾ 2 ರೂಪಾಯಿ ಕಾಯಿನ್ ಅಥವಾ ನಾಣ್ಯವನ್ನು ಅಂಟಿಸ್ತಾರೆ. ಯಾಕೆಂದರೆ ನಾಣ್ಯ ಅಂತಂದರೆ ಬೆಲೆ ಬಾಳುವಂಥ ವಸ್ತು. ಬೆಲೆ ಬಾಳುವಂಥ ವಸ್ತು ಅಲ್ಲಿಂದ ಹೋಯಿತು, ಅದು ಇದೆ ಅನ್ನೋದಕ್ಕೆ ಪ್ರೂಫ್ಗೆ ಏನು ಮಾಡ್ತಾರೆ ಅಂತಂದರೆ ಆ ನಾಣ್ಯವನ್ನು ಅಂಟಿಸ್ತಾರೆ. ಜೀವನದಲ್ಲಿ ಏನಾದರೂ ತೊಂದರೆ ಆದರೆ, ತಾಪತ್ರೆ ಆದರೆ, ಲಾಸ್ ಆದರೆ, ಅಯ್ಯೋ ನಮ್ಮ ಹಣೆ ಬರ ರೀ ಅಂತಾರೆ. ತಲೆ ಬರ, ಹೊಟ್ಟೆ ಬರ, ಕಾಲು ಬರ, ಮೆದುಳು ಬರ, ಈ ಥರ ಹೇಳಲ್ಲ. ಏನಂತ ಹೇಳ್ತಾರೆ? ಹಣೆ ಬರ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಹಣೆಯ ಮಧ್ಯದಲ್ಲಿ ಆತ್ಮ ಇದೆ. ಈ ಆತ್ಮ ಹಣೆ ಮಧ್ಯದಲ್ಲಿ ಇದ್ಕೊಂಡು ಎಲ್ಲ ಕರ್ಮೇಂದ್ರಿಯಗಳ ಮೂಲಕ ಕೆಲಸ ಕಾರ್ಯಗಳನ್ನ ಮಾಡ್ತಾಯಿದೆ. ಅಂಥ ಆತ್ಮದಲ್ಲಿ ಮನಸ್ಸು, ಬುದ್ಧಿ ಮತ್ತು ಸಂಸ್ಕಾರ ಅಂತಕ್ಕಂಥ 3 ಸೂಕ್ಷ್ಮ ಇಂದ್ರಿಯಗಳಿದ್ದಾವೆ. ಹೇಗೆ ಈ ಪಂಚೇಂದ್ರಿಯಗಳಿದ್ದಾವೆ ಶರೀರಕ್ಕೆ, ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ, ಅವು ಪ್ರತಿಯೊಂದು ಒಂದೊಂದು ಕೆಲಸ ಮಾಡ್ತವೆ. ಹಾಗೆ ಆತ್ಮ ಈ ಮನಸ್ಸಿನ ಮೂಲಕ ಏನು ಮಾಡುತ್ತೆ ಅಂದರೆ ಆಲೋಚನೆ ಮಾಡುತ್ತೆ, ವಿಚಾರಗಳನ್ನ ಮಾಡುತ್ತೆ. ಆದರೆ ಇವತ್ತು ಏನಾಗಿದೆ ಅಂತಂದರೆ ಕೆಟ್ಟ ಆಲೋಚನೆಗಳು ಜಾಸ್ತಿ ಮಾಡ್ತಾ ಇದ್ದೀವಿ, ದುರಾಲೋಚನೆಗಳು ಜಾಸ್ತಿ ಮಾಡ್ತಾ ಇದ್ದೀವಿ, ಕೆಲಸಕ್ಕೆ ಬಾರದೆಲ್ಲ ಯೋಚನೆ ಮಾಡ್ತಾ ಇದ್ದೀವಲ್ಲ, ಆ ಎಲ್ಲ ಆಲೋಚನೆಗಳೇನಂತಂದರೆ ನಮ್ಮ ಶರೀರದ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಇದೆ. ಅದಕ್ಕೆ ರೋಗಿಗಳಾಗ್ಬಿಟ್ಟಿದ್ದೀವಿ ನಾವೆಲ್ಲ. ಮನಸ್ಸಿನಿಂದ ಶರೀರಕ್ಕೆ ಬಂದಿರತಕ್ಕಂಥ ರೋಗಗಳು, ಅದಕ್ಕೆ ಮನೋದೈಹಿಕ ರೋಗಗಳು ಅಂತ ಕರೀತಾರೆ. ಅದಕ್ಕೆ ಭಗವಂತ ಹೇಳ್ತಕ್ಕಂಥದ್ದು ಏನಂತಂದರೆ ಈ ಮನಸ್ಸಿನಲ್ಲಿ ನಾವು ಶುದ್ಧವಾಗಿರ್ತಕ್ಕಂಥ ಒಳ್ಳೆಯ ಸಂಕಲ್ಪಗಳನ್ನ ಮಾಡಿದರೆ ಶರೀರನೂ ಏನಾಗಿರ್ತದೆ, ಆರೋಗ್ಯವಾಗಿರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಾದರೆ ಮನಸ್ಸಿನಿಂದ ಸಂಕಲ್ಪ ಮಾಡ್ತದೆ ಆತ್ಮ. ಆಮೇಲೆ ಈ ಬುದ್ಧಿ ಮೂಲಕ ಏನು ಮಾಡುತ್ತೆ ಅಂತಂದರೆ ಮನಸ್ಸನ್ನು ಕಂಟ್ರೋಲ್ ಮಾಡುವಂಥ, ನಿಯಂತ್ರಣ ಮಾಡ್ತಕ್ಕಂಥದ್ದು. ಈಗ ಕುದುರೆಯನ್ನು ಕಂಟ್ರೋಲ್ ಮಾಡ್ಬೇಕಾದ್ರೆ ಲಗಾಮ್ ಹಾಕ್ತಾರೆ, ಆನೆಗೆ ಅಂಕುಶ ಹಿಡ್ಕೋತಾರೆ,
ಆಮೇಲೆ ದನಕರಗಳಿಗೆಲ್ಲ ಮೂಗ್ದಾರ ಹಾಕ್ತಾರೆ, ಅವನ್ನೆಲ್ಲ ಕಂಟ್ರೋಲ್ ಮಾಡ್ತಾರೆ. ಹಾಗೆ ಈ ಒಂದು ಬುದ್ಧಿ ಇದು ಮನಸ್ಸನ್ನು ಕಂಟ್ರೋಲ್ ಮಾಡಬೇಕು ಅಂತಂದರೆ ಈ ಬುದ್ಧಿ ಎನ್ನುವಂಥ ಲಗಾಮನ್ನು ನಾವು ಹಾಕಬೇಕು. ಆಮೇಲೆ ಮೂರನೇದೇನಂತ ಇವೆರಡೂ ಏನು ಮಾಡ್ತಾವಲ್ಲ, ಮನಸ್ಸು ಮತ್ತು ಬುದ್ಧಿ, ಇಲ್ಲಿ ಏನಾಗುತ್ತೆ, ರಿಕಾರ್ಡಿಂಗ್ ಆಗುತ್ತೆ, ಸಂಸ್ಕಾರ ಅಂತ ಹೇಳ್ತೀವಿ ಅದಕ್ಕೆ ನಾವೆಲ್ಲ. ಒಳ್ಳೆ ಯೋಚನೆ ಮಾಡಿ ಒಳ್ಳೆ ನಿರ್ಣಯ ತೊಗೊಂಡ್ರೆ ಒಳ್ಳೆ ಸಂಸ್ಕಾರ ಆಗುತ್ತೆ, ಕೆಟ್ಟ ಯೋಚನೆ ಮಾಡಿ ಕೆಟ್ಟ ನಿರ್ಣಯ ತೊಗೊಂಡ್ರೆ ಕೆಟ್ಟ ಸಂಸ್ಕಾರ ಆಗುತ್ತೆ. ಸಂಸ್ಕಾರದ ಆಧಾರದ ಮೇಲೆ ನಮ್ಮದೆಲ್ಲ ಸಂಸಾರ. ಒಳ್ಳೆ ಸಂಸ್ಕಾರ ಇತ್ತು ಅಂದರೆ ಒಳ್ಳೆ ಸಂಸಾರ ಇರ್ತದೆ, ಕೆಟ್ಟ ಸಂಸ್ಕಾರ ಇತ್ತು ಅಂತಂದರೆ ಸಂಸಾರದಲ್ಲಿ ದುಃಖ ಅಶಾಂತಿ ಇವೆಲ್ಲ ಇರ್ತವೆ. ಅದಕ್ಕೆ ಭಗವಂತ ಹೇಳ್ತಕ್ಕಂಥದ್ದು, ನೀನೊಂದು ಚೈತನ್ಯ ಶಕ್ತಿ ಆತ್ಮ ಆಗಿದೆಯಾ, ನೀನು ರಕ್ತ ಮೂಳೆ ಮಾಂಸದಿಂದ ಮಾಡಲ್ಪಟ್ಟಿರ್ತಕ್ಕಂಥ ಶರೀರ ನೀನಲ್ಲ. ಹಾಗಾಗಿ ಈ ಒಂದು ದೇಹ ಅಥವಾ ಏನಂತ ಹೇಳ್ತಾರೆ ಜೀವ ಪ್ಲಸ್ ಆತ್ಮ ಎರಡೂ ಸೇರಿ ಏನಿತ್ತಂದರೆ ಜೀವಾತ್ಮ. ನಾವೆಲ್ಲ ಯಾರೋ ಜೀವಾತ್ಮಗಳಾಗಿದ್ದೀವಿ. ಅಂದರೆ ಶರೀರದ ಜೊತೆಯಲ್ಲಿ ನಾವೇನು ಮಾಡಿದ್ದೀವಿ, ಆತ್ಮ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ. ಅಂಥ ಆತ್ಮ ಏನಾಗಿದೆ ಅಂತಂದರೆ ಇದಕ್ಕೆ ಏನು ಬೇಕು ಅಂದರೆ ಶಾಂತಿ ಬೇಕು. ಇದರ ಮೂಲ ಗುಣ ಯಾವುದು ಅಂತಂದರೆ ಶಾಂತಿ. ಆದರೆ ಅಶಾಂತಿ ಯಾಕಾಗಿದೆ ಅಂತಂದರೆ ಇದರಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಎಲ್ಲ ಸೇರ್ಕೊಂಡಿದ್ದಾವೆ. ಅದಕ್ಕಾಗಿ ಆತ್ಮ ಅಶಾಂತಿಯಾಗಿದೆ. ಅಂದರೆ ಶಾಂತಿನ ಅನುಭವ ಮಾಡಬೇಕಾದ್ರೆ ಪುನಃ ನಾವು ಆ ವಿಕಾರಿ ಗುಣಗಳನ್ನೆಲ್ಲ ತೆಗೆದುಹಾಕಿ ಪರಮಾತ್ಮನನ್ನು ನೆನಪು ಮಾಡಿದರೆ ಖಂಡಿತ ನಮಗೇನಾಗುತ್ತೆ ಅಂತಂದರೆ ಶಾಂತಿ ಅನ್ನೋದು ನಮಗೆಲ್ಲ ಪ್ರಾಪ್ತಿಯಾಗುತ್ತೆ. ಮತ್ತು ಆತ್ಮದ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ಆತ್ಮ ಪುನರ್ಜನ್ಮದಲ್ಲಿ ಬರುತ್ತೆ. ಪುನರಪಿ ಜನನಂ ಪುನರಪಿ ಮರಣಂ ಅಂತ ಹೇಳ್ತಾರೆ. ಹಾಗಾದ್ರೆ ಎಷ್ಟು ಪುನರ್ಜನ್ಮ ಪಡ್ಕೊಳ್ತೀವಿ, ನಾವು ಏನು ಪುನರ್ಜನ್ಮ ಪಡ್ಕೊಳ್ತೀವಿ, ಏನಾಗಿ ಹುಡ್ತೀವಿ ಅಂತಕ್ಕಂಥ ವಿಚಾರವನ್ನು ಮುಂದಿನ ಚಿತ್ರದಲ್ಲಿ ನಾವು ತಿಳ್ಕೊಳ್ಬೋದು. ಓಂ ಶಾಂತಿ.